ತಮಿಳುನಾಡಿನಲ್ಲಿ ಬಿರಿಯಾನಿ ವಾರ್ ಜೋರಾಗಿದೆ. ಮುಸ್ಲಿಂ ಲೀಗ್ ಸಂಸದ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಹಾಗಿದ್ರೆ ಅದೇನು ಬಿರಿಯಾನಿ ವಾರ್ ಅಂತೀರಾ? ಈ ಸ್ಟೋರಿ ನೋಡಿ. ತಮಿಳುನಾಡು ರಾಜಕಾರಣದಲ್ಲಿ ಬಿರಿಯಾನಿ ವಾರ್. ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ವರ್ಸಸ್ ನವಾಜ್ ಖಾನಿ. ಚುನಾವಣೆ ಹೊತ್ತಿನಲ್ಲಿರುವ ತಮಿಳುನಾಡು ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮತ್ತು ಮುಸ್ಲಿಂ ಲೀಗ್ ಸಂಸದ ನವಾಜ್ ಖಾನಿ ಮಧ್ಯೆ ಬಿರಿಯಾನಿ ಸಂಘರ್ಷ ತಾರಕಕ್ಕೇರಿದೆ. ತಮಿಳುನಾಡಿನ ಮದುರೈ ಜಿಲ್ಲೆಯ ಪ್ರಸಿದ್ಧ ತಿರುಪರಂಕುಂದ್ರಂ ಮುರುಗನ್ ದೇವಸ್ಥಾನವಿರುವ ಬೆಟ್ಟದಲ್ಲಿ ಮುಸ್ಲಿಂ ಲೀಗ್ ಸಂಸದ ನವಾಜ್ ಖಾನಿ ಮಾಂಸಾಹಾರ ಸೇವಿಸಿದ್ದಾರೆಂದು ಅಣ್ಣಾಮಲೈ ಆರೋಪಿಸಿದ್ದಾರೆ. ಇನ್ನು ಅಣ್ಣಾಮಲೈ ಆರೋಪಕ್ಕೆ ಸಂಸದ ನವಾಜ್ ಖಾನಿ ಸವಾಲ್ ಹಾಕಿದ್ದು, ನಿಮ್ಮ ಆರೋಪ ಸಾಬೀತುಪಡಿಸಬೇಕು, ಇಲ್ಲವಾದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಸವಾಲ್ ಹಾಕಿದ್ದಾರೆ. ಸಿಕಂದರ್ ಬಾದುಷಾ ದರ್ಗಾದ ಪಕ್ಕದಲ್ಲಿರುವ ಪವಿತ್ರ ತಿರುಪರಂಕುಂದ್ರಂ ಮುರುಗನ್ ದೇವಸ್ಥಾನದ ಬೆಟ್ಟದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಊಟ ಸೇವಿಸುತ್ತಿರುವ ಫೋಟೋವನ್ನು ಸಂಸದರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು, ಈ ಪೋಸ್ಟ್ ಕುರಿತು ಬಿಜೆಪಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದು, ಇದು ಹಿಂದೂ ಸಮುದಾಯಕ್ಕೆ ಅಗೌರವ ಎಂದು ಆರೋಪಿಸಿದ್ರು. ಆದರೆ ಸಂಸದ ಖಾನಿ ಮಾತ್ರ ಆರೋಪಗಳನ್ನು ನಿರಾಕರಿಸಿದ್ದಾರೆ. ಅಣ್ಣಾಮಲೈ ತಮ್ಮ ಆರೋಪವನ್ನು ಸಾಬೀತುಪಡಿಸಲಿ ಎಂದು ಸವಾಲ್ ಹಾಕಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ಬಿರಿಯಾನಿ ಬಡಿದಾಟ ಜೋರಾಗಿದೆ. ತಮಿಳುನಾಡಿನಲ್ಲಿ ಬಿರಿಯಾನಿ ವಾರ್ ಜೋರಾಗಿದೆ. ಮುಸ್ಲಿಂ ಲೀಗ್ ಸಂಸದ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಹಾಗಿದ್ರೆ ಅದೇನು ಬಿರಿಯಾನಿ ವಾರ್ ಅಂತೀರಾ? ಈ ಸ್ಟೋರಿ ನೋಡಿ. ತಮಿಳುನಾಡು ರಾಜಕಾರಣದಲ್ಲಿ ಬಿರಿಯಾನಿ ವಾರ್. ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ವರ್ಸಸ್ ನವಾಜ್ ಖಾನಿ. ಚುನಾವಣೆ ಹೊತ್ತಿನಲ್ಲಿರುವ ತಮಿಳುನಾಡು ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮತ್ತು ಮುಸ್ಲಿಂ ಲೀಗ್ ಸಂಸದ ನವಾಜ್ ಖಾನಿ ಮಧ್ಯೆ ಬಿರಿಯಾನಿ ಸಂಘರ್ಷ ತಾರಕಕ್ಕೇರಿದೆ. ತಮಿಳುನಾಡಿನ ಮದುರೈ ಜಿಲ್ಲೆಯ ಪ್ರಸಿದ್ಧ ತಿರುಪರಂಕುಂದ್ರಂ ಮುರುಗನ್ ದೇವಸ್ಥಾನವಿರುವ ಬೆಟ್ಟದಲ್ಲಿ ಮುಸ್ಲಿಂ ಲೀಗ್ ಸಂಸದ ನವಾಜ್ ಖಾನಿ ಮಾಂಸಾಹಾರ ಸೇವಿಸಿದ್ದಾರೆಂದು ಅಣ್ಣಾಮಲೈ ಆರೋಪಿಸಿದ್ದಾರೆ. ಇನ್ನು ಅಣ್ಣಾಮಲೈ ಆರೋಪಕ್ಕೆ ಸಂಸದ ನವಾಜ್ ಖಾನಿ ಸವಾಲ್ ಹಾಕಿದ್ದು, ನಿಮ್ಮ ಆರೋಪ ಸಾಬೀತುಪಡಿಸಬೇಕು, ಇಲ್ಲವಾದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಸವಾಲ್ ಹಾಕಿದ್ದಾರೆ. ಸಿಕಂದರ್ ಬಾದುಷಾ ದರ್ಗಾದ ಪಕ್ಕದಲ್ಲಿರುವ ಪವಿತ್ರ ತಿರುಪರಂಕುಂದ್ರಂ ಮುರುಗನ್ ದೇವಸ್ಥಾನದ ಬೆಟ್ಟದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಊಟ ಸೇವಿಸುತ್ತಿರುವ ಫೋಟೋವನ್ನು ಸಂಸದರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು, ಈ ಪೋಸ್ಟ್ ಕುರಿತು ಬಿಜೆಪಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದು, ಇದು ಹಿಂದೂ ಸಮುದಾಯಕ್ಕೆ ಅಗೌರವ ಎಂದು ಆರೋಪಿಸಿದ್ರು. ಆದರೆ ಸಂಸದ ಖಾನಿ ಮಾತ್ರ ಆರೋಪಗಳನ್ನು ನಿರಾಕರಿಸಿದ್ದಾರೆ. ಅಣ್ಣಾಮಲೈ ತಮ್ಮ ಆರೋಪವನ್ನು ಸಾಬೀತುಪಡಿಸಲಿ ಎಂದು ಸವಾಲ್ ಹಾಕಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ಬಿರಿಯಾನಿ ಬಡಿದಾಟ ಜೋರಾಗಿದೆ. ತಮಿಳುನಾಡಿನಲ್ಲಿ ಬಿರಿಯಾನಿ ವಾರ್ ಜೋರಾಗಿದೆ. ಮುಸ್ಲಿಂ ಲೀಗ್ ಸಂಸದ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಹಾಗಿದ್ರೆ ಅದೇನು ಬಿರಿಯಾನಿ ವಾರ್ ಅಂತೀರಾ? ಈ ಸ್ಟೋರಿ ನೋಡಿ. ತಮಿಳುನಾಡು ರಾಜಕಾರಣದಲ್ಲಿ ಬಿರಿಯಾನಿ ವಾರ್. ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ವರ್ಸಸ್ ನವಾಜ್ ಖಾನಿ. ಚುನಾವಣೆ ಹೊತ್ತಿನಲ್ಲಿರುವ ತಮಿಳುನಾಡು ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮತ್ತು ಮುಸ್ಲಿಂ ಲೀಗ್ ಸಂಸದ ನವಾಜ್ ಖಾನಿ ಮಧ್ಯೆ ಬಿರಿಯಾನಿ ಸಂಘರ್ಷ ತಾರಕಕ್ಕೇರಿದೆ. ತಮಿಳುನಾಡಿನ ಮದುರೈ ಜಿಲ್ಲೆಯ ಪ್ರಸಿದ್ಧ ತಿರುಪರಂಕುಂದ್ರಂ ಮುರುಗನ್ ದೇವಸ್ಥಾನವಿರುವ ಬೆಟ್ಟದಲ್ಲಿ ಮುಸ್ಲಿಂ ಲೀಗ್ ಸಂಸದ ನವಾಜ್ ಖಾನಿ ಮಾಂಸಾಹಾರ ಸೇವಿಸಿದ್ದಾರೆಂದು ಅಣ್ಣಾಮಲೈ ಆರೋಪಿಸಿದ್ದಾರೆ. ಇನ್ನು ಅಣ್ಣಾಮಲೈ ಆರೋಪಕ್ಕೆ ಸಂಸದ ನವಾಜ್ ಖಾನಿ ಸವಾಲ್ ಹಾಕಿದ್ದು, ನಿಮ್ಮ ಆರೋಪ ಸಾಬೀತುಪಡಿಸಬೇಕು, ಇಲ್ಲವಾದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಸವಾಲ್ ಹಾಕಿದ್ದಾರೆ. ಸಿಕಂದರ್ ಬಾದುಷಾ ದರ್ಗಾದ ಪಕ್ಕದಲ್ಲಿರುವ ಪವಿತ್ರ ತಿರುಪರಂಕುಂದ್ರಂ ಮುರುಗನ್ ದೇವಸ್ಥಾನದ ಬೆಟ್ಟದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಊಟ ಸೇವಿಸುತ್ತಿರುವ ಫೋಟೋವನ್ನು ಸಂಸದರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು, ಈ ಪೋಸ್ಟ್ ಕುರಿತು ಬಿಜೆಪಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದು, ಇದು ಹಿಂದೂ ಸಮುದಾಯಕ್ಕೆ ಅಗೌರವ ಎಂದು ಆರೋಪಿಸಿದ್ರು. ಆದರೆ ಸಂಸದ ಖಾನಿ ಮಾತ್ರ ಆರೋಪಗಳನ್ನು ನಿರಾಕರಿಸಿದ್ದಾರೆ. ಅಣ್ಣಾಮಲೈ ತಮ್ಮ ಆರೋಪವನ್ನು ಸಾಬೀತುಪಡಿಸಲಿ ಎಂದು ಸವಾಲ್ ಹಾಕಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ಬಿರಿಯಾನಿ ಬಡಿದಾಟ ಜೋರಾಗಿದೆ. ತಮಿಳುನಾಡಿನಲ್ಲಿ ಬಿರಿಯಾನಿ ವಾರ್ ಜೋರಾಗಿದೆ. ಮುಸ್ಲಿಂ ಲೀಗ್ ಸಂಸದ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಹಾಗಿದ್ರೆ ಅದೇನು ಬಿರಿಯಾನಿ ವಾರ್ ಅಂತೀರಾ? ಈ ಸ್ಟೋರಿ ನೋಡಿ. ತಮಿಳುನಾಡು ರಾಜಕಾರಣದಲ್ಲಿ ಬಿರಿಯಾನಿ ವಾರ್.
ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ವರ್ಸಸ್ ನವಾಜ್ ಖಾನಿ. ಚುನಾವಣೆ ಹೊತ್ತಿನಲ್ಲಿರುವ ತಮಿಳುನಾಡು ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮತ್ತು ಮುಸ್ಲಿಂ ಲೀಗ್ ಸಂಸದ ನವಾಜ್ ಖಾನಿ ಮಧ್ಯೆ ಬಿರಿಯಾನಿ ಸಂಘರ್ಷ ತಾರಕಕ್ಕೇರಿದೆ. ತಮಿಳುನಾಡಿನ ಮದುರೈ ಜಿಲ್ಲೆಯ ಪ್ರಸಿದ್ಧ ತಿರುಪರಂಕುಂದ್ರಂ ಮುರುಗನ್ ದೇವಸ್ಥಾನವಿರುವ ಬೆಟ್ಟದಲ್ಲಿ ಮುಸ್ಲಿಂ ಲೀಗ್ ಸಂಸದ ನವಾಜ್ ಖಾನಿ ಮಾಂಸಾಹಾರ ಸೇವಿಸಿದ್ದಾರೆಂದು ಅಣ್ಣಾಮಲೈ ಆರೋಪಿಸಿದ್ದಾರೆ. ಇನ್ನು ಅಣ್ಣಾಮಲೈ ಆರೋಪಕ್ಕೆ ಸಂಸದ ನವಾಜ್ ಖಾನಿ ಸವಾಲ್ ಹಾಕಿದ್ದು, ನಿಮ್ಮ ಆರೋಪ ಸಾಬೀತುಪಡಿಸಬೇಕು, ಇಲ್ಲವಾದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಸವಾಲ್ ಹಾಕಿದ್ದಾರೆ. ಸಿಕಂದರ್ ಬಾದುಷಾ ದರ್ಗಾದ ಪಕ್ಕದಲ್ಲಿರುವ ಪವಿತ್ರ ತಿರುಪರಂಕುಂದ್ರಂ ಮುರುಗನ್ ದೇವಸ್ಥಾನದ ಬೆಟ್ಟದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಊಟ ಸೇವಿಸುತ್ತಿರುವ ಫೋಟೋವನ್ನು ಸಂಸದರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು, ಈ ಪೋಸ್ಟ್ ಕುರಿತು ಬಿಜೆಪಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದು, ಇದು ಹಿಂದೂ ಸಮುದಾಯಕ್ಕೆ ಅಗೌರವ ಎಂದು ಆರೋಪಿಸಿದ್ರು. ಆದರೆ ಸಂಸದ ಖಾನಿ ಮಾತ್ರ ಆರೋಪಗಳನ್ನು ನಿರಾಕರಿಸಿದ್ದಾರೆ. ಅಣ್ಣಾಮಲೈ ತಮ್ಮ ಆರೋಪವನ್ನು ಸಾಬೀತುಪಡಿಸಲಿ ಎಂದು ಸವಾಲ್ ಹಾಕಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ಬಿರಿಯಾನಿ ಬಡಿದಾಟ ಜೋರಾಗಿದೆ. ತಮಿಳುನಾಡಿನಲ್ಲಿ ಬಿರಿಯಾನಿ ವಾರ್ ಜೋರಾಗಿದೆ. ಮುಸ್ಲಿಂ ಲೀಗ್ ಸಂಸದ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಹಾಗಿದ್ರೆ ಅದೇನು ಬಿರಿಯಾನಿ ವಾರ್ ಅಂತೀರಾ? ಈ ಸ್ಟೋರಿ ನೋಡಿ. ತಮಿಳುನಾಡು ರಾಜಕಾರಣದಲ್ಲಿ ಬಿರಿಯಾನಿ ವಾರ್. ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ವರ್ಸಸ್ ನವಾಜ್ ಖಾನಿ. ಚುನಾವಣೆ ಹೊತ್ತಿನಲ್ಲಿರುವ ತಮಿಳುನಾಡು ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮತ್ತು ಮುಸ್ಲಿಂ ಲೀಗ್ ಸಂಸದ ನವಾಜ್ ಖಾನಿ ಮಧ್ಯೆ ಬಿರಿಯಾನಿ ಸಂಘರ್ಷ ತಾರಕಕ್ಕೇರಿದೆ. ತಮಿಳುನಾಡಿನ ಮದುರೈ ಜಿಲ್ಲೆಯ ಪ್ರಸಿದ್ಧ ತಿರುಪರಂಕುಂದ್ರಂ ಮುರುಗನ್ ದೇವಸ್ಥಾನವಿರುವ ಬೆಟ್ಟದಲ್ಲಿ ಮುಸ್ಲಿಂ ಲೀಗ್ ಸಂಸದ ನವಾಜ್ ಖಾನಿ ಮಾಂಸಾಹಾರ ಸೇವಿಸಿದ್ದಾರೆಂದು ಅಣ್ಣಾಮಲೈ ಆರೋಪಿಸಿದ್ದಾರೆ. ಇನ್ನು ಅಣ್ಣಾಮಲೈ ಆರೋಪಕ್ಕೆ ಸಂಸದ ನವಾಜ್ ಖಾನಿ ಸವಾಲ್ ಹಾಕಿದ್ದು, ನಿಮ್ಮ ಆರೋಪ ಸಾಬೀತುಪಡಿಸಬೇಕು, ಇಲ್ಲವಾದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಸವಾಲ್ ಹಾಕಿದ್ದಾರೆ. ಸಿಕಂದರ್ ಬಾದುಷಾ ದರ್ಗಾದ ಪಕ್ಕದಲ್ಲಿರುವ ಪವಿತ್ರ ತಿರುಪರಂಕುಂದ್ರಂ ಮುರುಗನ್ ದೇವಸ್ಥಾನದ ಬೆಟ್ಟದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಊಟ ಸೇವಿಸುತ್ತಿರುವ ಫೋಟೋವನ್ನು ಸಂಸದರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು, ಈ ಪೋಸ್ಟ್ ಕುರಿತು ಬಿಜೆಪಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದು, ಇದು ಹಿಂದೂ ಸಮುದಾಯಕ್ಕೆ ಅಗೌರವ ಎಂದು ಆರೋಪಿಸಿದ್ರು. ಆದರೆ ಸಂಸದ ಖಾನಿ ಮಾತ್ರ ಆರೋಪಗಳನ್ನು ನಿರಾಕರಿಸಿದ್ದಾರೆ. ಅಣ್ಣಾಮಲೈ ತಮ್ಮ ಆರೋಪವನ್ನು ಸಾಬೀತುಪಡಿಸಲಿ ಎಂದು ಸವಾಲ್ ಹಾಕಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ಬಿರಿಯಾನಿ ಬಡಿದಾಟ ಜೋರಾಗಿದೆ. ತಮಿಳುನಾಡಿನಲ್ಲಿ ಬಿರಿಯಾನಿ ವಾರ್ ಜೋರಾಗಿದೆ. ಮುಸ್ಲಿಂ ಲೀಗ್ ಸಂಸದ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಹಾಗಿದ್ರೆ ಅದೇನು ಬಿರಿಯಾನಿ ವಾರ್ ಅಂತೀರಾ? ಈ ಸ್ಟೋರಿ ನೋಡಿ. ತಮಿಳುನಾಡು ರಾಜಕಾರಣದಲ್ಲಿ ಬಿರಿಯಾನಿ ವಾರ್. ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ವರ್ಸಸ್ ನವಾಜ್ ಖಾನಿ. ಚುನಾವಣೆ ಹೊತ್ತಿನಲ್ಲಿರುವ ತಮಿಳುನಾಡು ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಮತ್ತು ಮುಸ್ಲಿಂ ಲೀಗ್ ಸಂಸದ ನವಾಜ್ ಖಾನಿ ಮಧ್ಯೆ ಬಿರಿಯಾನಿ ಸಂಘರ್ಷ ತಾರಕಕ್ಕೇರಿದೆ. ತಮಿಳುನಾಡಿನ ಮದುರೈ ಜಿಲ್ಲೆಯ ಪ್ರಸಿದ್ಧ ತಿರುಪರಂಕುಂದ್ರಂ ಮುರುಗನ್ ದೇವಸ್ಥಾನವಿರುವ ಬೆಟ್ಟದಲ್ಲಿ ಮುಸ್ಲಿಂ ಲೀಗ್ ಸಂಸದ ನವಾಜ್ ಖಾನಿ ಮಾಂಸಾಹಾರ ಸೇವಿಸಿದ್ದಾರೆಂದು ಅಣ್ಣಾಮಲೈ ಆರೋಪಿಸಿದ್ದಾರೆ. ಇನ್ನು ಅಣ್ಣಾಮಲೈ ಆರೋಪಕ್ಕೆ ಸಂಸದ ನವಾಜ್ ಖಾನಿ ಸವಾಲ್ ಹಾಕಿದ್ದು, ನಿಮ್ಮ ಆರೋಪ ಸಾಬೀತುಪಡಿಸಬೇಕು, ಇಲ್ಲವಾದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಸವಾಲ್ ಹಾಕಿದ್ದಾರೆ. ಸಿಕಂದರ್ ಬಾದುಷಾ ದರ್ಗಾದ ಪಕ್ಕದಲ್ಲಿರುವ ಪವಿತ್ರ ತಿರುಪರಂಕುಂದ್ರಂ ಮುರುಗನ್ ದೇವಸ್ಥಾನದ ಬೆಟ್ಟದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಊಟ ಸೇವಿಸುತ್ತಿರುವ ಫೋಟೋವನ್ನು ಸಂಸದರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು, ಈ ಪೋಸ್ಟ್ ಕುರಿತು ಬಿಜೆಪಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದು, ಇದು ಹಿಂದೂ ಸಮುದಾಯಕ್ಕೆ ಅಗೌರವ ಎಂದು ಆರೋಪಿಸಿದ್ರು. ಆದರೆ ಸಂಸದ ಖಾನಿ ಮಾತ್ರ ಆರೋಪಗಳನ್ನು ನಿರಾಕರಿಸಿದ್ದಾರೆ. ಅಣ್ಣಾಮಲೈ ತಮ್ಮ ಆರೋಪವನ್ನು ಸಾಬೀತುಪಡಿಸಲಿ ಎಂದು ಸವಾಲ್ ಹಾಕಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ಬಿರಿಯಾನಿ ಬಡಿದಾಟ ಜೋರಾಗಿದೆ.